ಗೋಣಿಕಲ್ಲ ಅಜ್ಜಯ್ಯ, ಆಮೇಲೆ ಗೊದ್ಲಬುರ್ಕಿ ಭೂತಪ್ಪ, ಎಲ್ಲ ದೇವಸ್ಥಾನ ದೇವರು ಇರೋ ರಾಮೇಶ್ವರ ಇರೋ ಸ್ಥಳ ಇದು. ಎಲ್ಲಾ ದೇವರುಗಳು ಸಾಮಾನ್ಯ ಒಂದು 7-8-10 ದೇವರು ನಮ್ಮ ಹೆಸರು ಏನು ಹಿಂದಿನ ಕಾಲದಿಂದ ಇಟ್ಟಾರ ಆ ಹೆಸರು ಹೇಳ್ಕೊಂಡು ಎಲ್ಲ ಪೂಜೆ ಮಾಡ್ತಾ ಇದೀವಿ. ಆಮೇಲೆ ಇವತ್ತು ಈ ಕೆರೆ ತುಂಬಿ ಹರಿತಾ ಇರೋದ್ರಿಂದ ಬಾಗಿನ ಅರ್ಪಿಸ್ಲಿಕ್ಕೆ ನಮ್ಮ ಊರಿನ ಅಧ್ಯಕ್ಷರು ಮತ್ತು ನಮ್ಮ ರಾಮಚಂದ್ರ ಮೇಸ್ತ್ರಿ ಮತ್ತು ನಮ್ಮ ಸುರೇಂದ್ರಪ್ಪನವರು ಯಲಕುಂದಿ ಗ್ರಾಮಸ್ಥರು ಬಹಳಷ್ಟು ಜನ ಇದ್ದಾರೆ. ಅವರೆಲ್ಲ ಸಮ್ಮುಖದಲ್ಲಿ ಇವತ್ತು ಬಾಗಿನ ಅರ್ಪಿಸ್ತಾ ಇದೀವಿ. ಕೆರೆ ಬಗ್ಗೆ ಏನು ಹೇಳ್ತೀರಾ? ಕೆರೆ ಬಗ್ಗೆ ಹಿಂದಿನ ಕಾಲದಿಂದಲೂ ಪುರಾತನ ಕಾಲದಿಂದ ನಮ್ಮ ಕೆರೆ ಈಗ ಮಕ್ಕಳಾಗದೇ ಇದ್ದಾರೆ ಬೇಡಿಕೊಂಡ್ರೆ ಮಕ್ಕಳಾಗ್ತವೆ. ಆಮೇಲೆ ಏನೇ ಒಂದು ಕ್ರೀಡೆ ಮತ್ತೊಂದು ಏನೇ ಹಿಡ್ಕೊಂಡ್ರೆ ನಮ್ಮ ಭೂತಪ್ಪನ ಹತ್ರ ಒಂದು ಹರಕೆ ಮಾಡ್ಕೆ ಹೋದ್ರೆ ಸಾಕು, ಅವ್ರಿಗೆ ಏನೇ ಪೀಡೆ ಇದ್ರೆ ಬಿಟ್ಟೋಗುತ್ತೆ. ಈಗ ಮಕ್ಕಳಾಗದೇ ಇದ್ದಾರೆ ಬಹಳಷ್ಟು ಜನ. ನನಗೆ ಗೊತ್ತಿರ್ತಾರೆ ಒಂದು 1000 ಜನ ಈಗ ಮಕ್ಕಳಾಗಿ ಮತ್ತೆ ಮಾರನೇ ವರ್ಷನೇ ಇಲ್ಲೇ ತಲೆ ತಗ್ಸಿಂದ ಅವ್ರಿಗೇನು ದೇವರಿಗೇನು ಕಾಣಿಕೆ ಅರ್ಪಿಸ್ಬೇಕು ಅದು ಅರ್ಪಿಸಿ ಅವರು ಒಳ್ಳೇದಾಗಿದೆ. ಎಲ್ಲರಿಗೂ ಬಹಳಷ್ಟು ಜನರಿಗೆ ಒಳ್ಳೇದಾಗಿದೆ. ಅದೊಂದು ಇಲ್ಲೊಂದು ವಿಶೇಷ ಸ್ಥಳ ಅಂತ ಹೇಳ್ಬೋದು, ಒಳ್ಳೆ ಕ್ಷೇತ್ರ ಅಂತಾನೆ ಹೇಳ್ಬೋದು. ನೋಡ್ತಾ ನಾನು ಈಗ 50 ವರ್ಷದಿಂದ ನಾವು ಒಂದು 20 ವರ್ಷದಿಂದ ಇಲ್ಲಿ ಹಿರೇನೂರಲ್ಲಿ ಕೆರೆಯಲ್ಲಿ ಒಡನಾಟ ಮಾಡ್ತಾ ಇದೀವಿ. ಒಂದು 5 ಜನ ಬಂದು ಗಂಡ ಹೆಂಡತಿ ಮತ್ತು ಒಂದು 5 ಜನ ಬಂದು ಊರಿನ ಹಿರಿಯರು ಬಂದು ಹರಕೆ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಮಕ್ಕಳಾಗ್ತಾವು. ಮತ್ತೆ ಏನೋ ಒಳ್ಳೆ ಕಾರ್ಯ ಇದ್ರೆ ಮನೆ ಕಟ್ಟೋದು ಏನೋ ಒಂದು ಇದ್ರೆ ನಾವು ಹರಕೆ ಮಾಡ್ಕೊಂಡು ಮದುವೆ ಆಗದವರಿಗೆ ಹರಕೆ ಮಾಡ್ಕೊಂಡ್ರೆ ಒಳ್ಳೆ ರೀತಿಯಲ್ಲಿ ಹರಕೆ ಆಗ್ತಾವು. ಏನಿಲ್ಲ ಅವ್ರಿಗೇನು ಕಾಣಿಕೆ ಅಂದ್ರೆ ಏನೂ ಇಲ್ಲ, ಒಂದು ಸ್ವಲ್ಪ ಹಂಗೆ ಅವ್ರು ಏನು ಮನಸ್ಸಿಗೆ ಮಾಡ್ಕೊಳ್ತಾರೋ ಅದನ್ನ ಹೇಳ್ಕೊಂಡ್ರೆ ಅದು ಒಪ್ಪಿಸಿದ್ರೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತ ನಮ್ಮ ವಾನಿಕೆಗೆ ನಾವು ಹಿಂದಲಿಂದ ಒಂದು ಮಾಡ್ಕೊಂಡು ಬಂದಾಗ ನಾವು ಇದನ್ನು ಮಾಡಿಸ್ಕೊಂಡು ಹೋಗ್ತೀವಿ. ಈ ಸರಿ ಕೆರೆ ತುಂಬಿದ್ದೆ, ವರ್ಷ ತುಂಬಿದ್ದು. ಈ ಸರಿ ಒಂದು ಸ್ವಲ್ಪ ಲೇಟ್ ಆಯಿತು, ಮಳೆಗಾಲ ಆಗಿದ್ದು. ಆದರೂ ಈ ಸರಿ ನೀರು ತುಂಬಿ ಆ ಕಡೆ ಈ ಕಡೆ ಕೂಡೆಲ್ಲ ಬಿದ್ದಕ್ಕಾಗಿ ನಾವು ಬಾಗಿನ ಹಾಕ್ಬೇಕಂತೇಳಿ ಊರಿನ ಹಿರಿಯರನ್ನ ಮತ್ತು ಊರಿನ ಅಧ್ಯಕ್ಷರನ್ನ ಮತ್ತು ಊರಿನ ಎಲ್ಲ ಊರಿನವ್ರನ್ನ ಕೇಳ್ಕೊಂಡಾಗ ಬಂದರು. ಎಲ್ಲರೂ ಸೇರಿ ನಾವು ಒಂದು ಬಾಗಿನ ಹಾರಿಸಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಊರಿಗೆ ಸರ್ ನಮಸ್ಕರಿಸ್ತೇನೆ. ಏನು ನಮ್ಮ ಪೂರ್ವಿಕರು ಹಿಂದಾಗ್ಲಿಂದ ಭಾಳ ಹಿಂದಿನಿಂದ ಮಾಡಿರ್ತಕ್ಕಂಥ ಬಂತು. ಮತ್ತು ಸರ್ಕಾರಗಳು ಕೂಡ ಆಯಾಯ ಡ್ಯಾಮ್ಗಳು ತುಂಬಿದಾಗ ರೈತರಿಗೆ ಅನುಕೂಲ ಆಗಲಿ, ಮುಂದೆ ರೈತರಿಗೆ ಅನುಕೂಲವಾಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಬಾರ್ದು, ಒಳ್ಳೆಯದಾಗಲಿಕ್ಕೋಸ್ಕರ ಎಲ್ಲ ರಾಜಕಾರಣಿಗಳು ಕೂಡ ಮಠಾಧೀಶರು, ರಾಜಕಾರಣಿಗಳು, ಊರಿನ ಹಿರಿಯರು ಎಲ್ಲರೂ ಆಯಾಯ ಊರಿನ ಕೆರೆಕಟ್ಟೆಗಳಿಗೆ ಕೆರೆಕೋಡಿ ಬೀಳೋದು ಅಂತ ಹೇಳ್ತೀವಿ. ಕೆರೆಕೋಡಿ ಬಿದ್ದರೆ ತುಂಬಿ ಹರಿದು ಕೆಳಗೆ ಹೋಗ್ತಕ್ಕಂಥ ಫಸಲು ರೈತರ ಜಮೀನಿಗೆ ಏನಿದೆ ಅಲ್ಲಿಗೆ ನೀರಿಗೆ. ಮತ್ತು ಮುಂದಿನ ವರ್ಷ ಬರಗಾಲ ಬರೋದಿರುತ್ತೆ, ಬಾವಿಯಲ್ಲಿ ನೀರು ಇರುತ್ತೆ, ಬೋರ್ವೆಲ್ಲಲ್ಲಿ ನೀರು ನಿಲ್ಲಬೇಕು. ಆ ದೃಷ್ಟಿಯಿಂದ ಇದನ್ನು ನಡೆಸ್ಕೊಂಡು ಹಿಂದೆ ಮಹಾರಾಜರ ಕಾಲದಿಂದನೂ ಇದನ್ನು ನಡೆಸ್ಕೊಂಡಿರೋ ಬಂದಿರತಕ್ಕಂಥ ಪದ್ಧತಿ. ಹಾಗೆ ಕೂಡ ನಮ್ಮೂರಿನಲ್ಲಿಯೂ ನಮ್ಮ ಹಿರೇನೂರು ಗ್ರಾಮ ಪಂಚಾಯತ್ ಇದೆ, ಹೆಡ್ ಕ್ವಾರ್ಟರ್ ಇದು ನಮಗೆ. ಈ ಕ್ವಾರ್ಟ್ರಲ್ಲಿ ಇದು ದೊಡ್ಡ ಕೆರೆ ಅಂತಲೇ ಇದನ್ನು ಕರಿತಕ್ಕಂಥ ಎಲ್ಲರೂ ಪೂರ್ವಿಕರು ಕೂಡ ಹಿಂದಿನಿಂದ ದೊಡ್ಡ ಕೆರೆ ಅಂತಲೇ ಕರಿತಾ ಇದ್ದಾರೆ. ಯಾಕಂದರೆ 3-4 ಕೆರೆ ಇದಾವೆ ಇಲ್ಲಿ, ಇದನ್ನು ದೊಡ್ಡ ಕೆರೆ ಅಂತ ಹೇಳ್ತಾರೆ. ಇಲ್ಲಿ ಶಿವ ನೆಲೆಸಿದ್ದ, ಪಾರ್ವತಿ ಇದ್ದಾಳೆ, ಕೆರಿಯಮ್ಮ ಅಂತೇಳಿ ಪಾರ್ವತಿನ ಕೆರಿಯಮ್ಮ ಅಂತ ಹೇಳ್ತೀವಿ. ಎದುರುಗಡೆನೆ ರಾಮೇಶ್ವರ ದೇವಸ್ಥಾನ ಇದೆ. ತುಂಬ ಶಿವರಾತ್ರಿ ದಿನ ಬಹಳಷ್ಟು ಸುತ್ತಮುತ್ತಲಿನ ಬೇರೆ ಬೇರೆ ತಾಲೂಕಿನ ಬೇರೆ ಜಿಲ್ಲೆಯ ಜನರು ಕೂಡ ಬಂದು ಜನ ಸೇರಿ ತುಂಬ ವಿಜೃಂಭಣೆಯಿಂದ ಅನ್ನ ಸಂತರ್ಪಣೆ ನಡೆಯುತ್ತೆ. ಮತ್ತು ಮಕ್ಕಳ ತಲೆ ತಗ್ಸೋದು ಅಂದರೆ ಬೇರೆ ಅರ್ಥ ಅಲ್ಲ, ತಲೆ ಚೋಳ ಮಾಡಿಸೋದು ಅಂತೇಳಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅದು ಬಂದಿದೆ. ಅದನ್ನು ಕೂಡ ಇಲ್ಲಿ ನೆರವೇರಿಸ್ತಾರೆ. ಮತ್ತು ಮದುವೆಯಾಗಿ ಭಾಳ ವರ್ಷ ಮಕ್ಕಳಾಗದೇ ಇದ್ದರೆ ಆಗ ಬಂದು ಇಲ್ಲಿ ದೇವಿ ಹತ್ರ ಹರಕೆಯನ್ನು ಮಾಡಿಕೊಂಡ್ರೆ ಆ ಹರಕೆ ಫಲಿಸ್ತದೆ ಅನ್ನೋದು ಒಂದು ನಂಬಿಕೆ ಕೂಡ ಇದೆ. ಅದು ಸತ್ಯವೂ ಆಗಿದೆ. ಹಾಗಾಗಿ ಈ ಒಂದು